ವೆಲ್ಕಮ್ ಟು ಟ್ರಾನ್ಸ್ಫಾರ್ಮೇಷನ್ ಸೀರೀಸ್ ಡೇ 21. ನಮಸ್ಕಾರ ರೀ ಎಲ್ಲರಿಗ. ಇವತ್ತು ಜರ ಮಾರ್ನಿಂಗ್ ಹೇಳ ಜರ ಲೇಟ್ ಆಗಿತ್ತು. ಆ ಸಲ ಫಸ್ಟ್ ಎದ್ದೇವೆ ಇವತ್ತು ನಮ್ಮದು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ ವರ್ಕೌಟು. ಆ ಸಲ ಫಸ್ಟ್ ಮಾರ್ನಿಂಗ್ ಎದ್ದು ಒಂದು ಸ್ಕೂಪ್ ಪ್ರೋಟೀನ್ ತೊಗೊಂಡೆವು. ಅಲ್ಲಿಂದ ಸೀದಾ ಜಿಮ್ಮಿಗೆ ಹೋಗಿ ಫಸ್ಟ್ ವರ್ಕೌಟ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು. ಇನ್ಕ್ಲೈನ್ ಬೆಂಚ್ ಪ್ರೆಸ್ದಿಂದ 4 ಸೆಟ್ಟು 15 ರೆಪಿಟೇಷನ್ಸು. ಹೆಚ್ಚಿಗೇನು ಹೆವಿ ವೇಟ್ ತೊಗೊಂಡಿಲ್ಲ, ನಾರ್ಮಲ್ ವೇಟ್ ತೊಗೊಂಡು. ದೆನ್ ನೆಕ್ಸ್ಟ್ ವರ್ಕೌಟ್ ನಮ್ಮದು ಡಂಬಲ್ ಬೆಂಚ್ ಪ್ರೆಸ್. ಇದನ್ನು ಸೇಮ್ 4 ಸೆಟ್ಸು 15 ರೆಪಿಟೇಷನ್ಸು. ಯಾವುದೇ ವರ್ಕೌಟ್ ಮಾಡ್ಕೊತಿರ್ತಿರಲ್ಲ, ಅವಾಗ ವೇಟ್ಸ್ ನಿಮ್ಗೆ ಕೆಳಗೆ ಬರ್ತಾವಲ್ಲ, ಆ ಟೈಮಿಂಗ್ ಸ್ಲೋಲಿ ಆಗಿ ಕೆಳಗೆ ತೊಗೊಂಡ್ರಿ ಅಂದ್ರೆ ಅದು ನಿಮ್ಮ ಮಸಲಿಗೆ ಇಫೆಕ್ಟಿವ್ ಆಗಿ ವರ್ಕ್ ಆಯ್ತು. ಮತ್ತು ನೆಕ್ಸ್ಟ್ ವರ್ಕೌಟ್ ನಮ್ಮದು ಡಂಬಲ್ ಪುಲ್ ಓವರ್. ಇದು ಮುಗಿಸಿ ನೆಕ್ಸ್ಟ್ ನಾವು ಬಂದೆವು ಸಿಟೆಡ್ ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ ಮಷಿನ್. ಇದು ಸೇಮ್ 4 ಸೆಟ್ಸು 15 ರೆಪಿಟೇಷನ್ಸು. ಚೆಸ್ಟ್ ವರ್ಕೌಟ್ ನಾವು ಮುಗಿಸಿ ನೆಕ್ಸ್ಟ್ ನಾವು ಹೋದೆವು ಟ್ರೈಸೆಪ್ ಕಡೆ ಫಸ್ಟ್ ಬಂದು ನಾವು ವರ್ಕೌಟ್ ಅದೇ ಗೊತ್ತು. ಇದು ಕ್ರಷರ್ಸ್ 4 ಸೆಟ್ಸ್ 15 ರೆಪಿಟೇಷನ್ ಸೇಮ್ ವರ್ಕೌಟು. ಟ್ರೈಸೆಪ್ ರೋಪ್ ಪುಷ್ ಡೌನು, ಇದನ್ನು 4 ಸೆಟ್ 15 ರೆಪಿಟೇಷನ್ಸು. ಇದನ್ನು ಲಾಸ್ಟ್ ವರ್ಕೌಟು ಟ್ರೈಸೆಪ್ ಪುಷ್ ಡೌನು. ಇದನ್ನು 4 ಸೆಟ್ 15 ರೆಪಿಟೇಷನ್ಸು. ಇವತ್ತಿನ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದೆವು. ಮನೆಗೆ ಬರೋಣ ಇವತ್ತಿಂದು 1 ಸ್ಕೂಪ್ ಆಫ್ ವೇ ಪ್ರೋಟೀನ್ ತೊಗೊಂಡೆ. ಇವತ್ತಿನ ವೀಡಿಯೋ ಇಲ್ಲಿ ಎಂಡ್ ಮಾಡ್ತಾ ಮತ್ತೊಂದು ವೀಡಿಯೋ ಸಂಗ ನಾಳೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.